ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಾನು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಏಕೆಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರೆಗ್ನೆನ್ಸಿ ಜರ್ನಿ ಇರುತ್ತೆ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿನೇ ಒಂದು ಡಿಫ್ರೆಂಟು. ಏಕೆಂತಂದರೆ ನನಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಸೊ ನನಗೆ ಫಸ್ಟು ಆಗಿದ್ದು ನನಗೆ ಮಗಳು, ಆಮೇಲೆ ಮಗ. ಸೊ ಮಗಳು ಪ್ರೆಗ್ನೆನ್ಸಿ ನನಗೆ 2014ರಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದು. ಸೊ ನಾನು ಪ್ರೆಗ್ನೆಂಟ್ ಆದಮೇಲೆ ನನಗೆ ವಾಮಿಟ್ ಅನ್ನೋದೇನು ಇರಲಿಲ್ಲ. ಬಟ್ ನನಗೆ ಅವಳ ಪ್ರೆಗ್ನೆನ್ಸಿಯಲ್ಲಿ ನನಗೆ ಮೈಗ್ರೇನ್ ಬಂತು. ಸೊ ಮೈಗ್ರೇನ್ ಫಸ್ಟಿಂದನೂ ಇತ್ತು, ಬಟ್ ಮದುವೆಯಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು. ಆಮೇಲೆ ಮತ್ತೆ ಮದುವೆ ಆದಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ಪ್ರೆಗ್ನೆಂಟಲ್ಲಿ. ಸೊ ಪ್ರೆಗ್ನೆಂಟಲ್ಲಿ ಮೈಗ್ರೇನ್ ಬಂದಮೇಲೆ ನನಗೆ ಕತ್ಲಲ್ಲಿರಬೇಕು ಅನ್ಸೋದು, ಯಾವಾಗಲೂ ತಲೆನೋವುದು, ಊಟನೂ ಮಾಡ್ತಿರ್ಲಿಲ್ಲ, ಅಷ್ಟು ಯಾವಾಗಲೂ ತಲೆನೋವುದು. ಸೊ ನಾನು ಶಿವಮೊಗ್ಗದಲ್ಲಿ ನ್ಯೂರಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿ, ಸೊ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅವ್ರಿಗೆ ಹೇಳಿ, ಸೊ ಪ್ರೆಗ್ನೆಂಟಿಗೆ ಏನು ಕೊಡಬೇಕೋ ಆ ಮೆಡಿಷನ್ ಅವರು ನನಗೆ ಕೊಟ್ಟರು. ಸೊ ಪರವಾಗಿಲ್ಲ. ಬಟ್ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಮಗಳಿಗೆ ತೊಗೊಬೇಕಾಗಿದ್ದರಿಂದ ಜಾಸ್ತಿ ನಾನು ತಲೆನೋವಿಂದ ಟ್ಯಾಬ್ಲೆಟ್ಸ್ನ ತೊಗೊತಿದ್ದೆ. ಯಾಕೆ ಅಂತಂದರೆ ನನಗೆ ಯಾವಾಗಲೂ ತಲೆನೋವು ಬರೋದು. ಸೊ ಹಂಗಾಗಿ ಆ ತಲೆನೋವಿಗೆ ಮಾತ್ರೆ ಕೊಡ್ತಾರಲ್ಲ, ಅದು ಏನಕ್ಕೆ ಕೊಡ್ತಾರೆ ಅಂದರೆ ನಮ್ಗೆ ಯಾವುದೇ ಟೆನ್ಷನ್ ಇರಬಾರ್ದು, ಟೆನ್ಷನ್ ಮಾಡ್ಕೊಬಾರ್ದು. ಆಮೇಲೆ ಜಾಸ್ತಿ ಸ್ವಲ್ಪ ಅದು ನಿದ್ದೆನ ಮಾಡಿಸುತ್ತೆ. ಸೊ ನಿದ್ದೆ ಯಾವಾಗಲೂ ನಾನು ಮಲ್ಕೊಂಡೇ ಇರ್ತಿದ್ದೆ ಜಾಸ್ತಿ. ಮತ್ತು ನಾನು 5 ಮಂತ್ಸ್ ಆದಮೇಲೆ ಬೆಂಗಳೂರಿಗೆ ಶಿಫ್ಟ್ ಆದ್ವಿ, ನಾನು ನನ್ನ ಹಸ್ಬೆಂಡು. ಸೊ ಅಲ್ಲಿ ನಾನು ಹಸ್ಬೆಂಡು ಇದ್ದಿದ್ದರಿಂದ ಇಬ್ಬರೇ. ಸೊ ನನಗೆ ಯಾರು ಅಷ್ಟೊಂದು ಅವ್ರು ಬೆಳಗ್ಗೆ ಹೋದರೆ ಸಂಜೆ ಬರೋರು, ಬಟ್ ನನಗೆ ಯಾರು ಆವಾಗ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಸೊ ನಾನು ಒಬ್ಬಳೇ ಮನೆಯಲ್ಲಿ. ಆಗ ನಾನೇ ಮಾಡ್ತಿದ್ದೆ ಅಂದರೆ ನನಗೆ ಮಾತ್ರೆ ನುಂಗಿದ ತಕ್ಷಣ ನನಗೆ ತಲೆನೋವು ಮಾತ್ರೆ ನುಂಗಿದ್ಮೇಲೆ ನನಗೆ ನಿದ್ದೆ ಬಂದುಬಿಡೋದು. ಸೊ ನಿದ್ದೆ ಬಂದಮೇಲೆ ನಾನು ಮಲ್ಕೊಳೋದು, ಇದನ್ನೇ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಮನೆ ಮೇಲೇ ನಾವಿದ್ದು ಬಾಡಿಗೆ ಮನೆಯಲ್ಲಿ ಬೆಂಗಳೂರಲ್ಲಿ. ಸೊ ಅಲ್ಲಿ ಮನೆ ಮೇಲೆ ಒಬ್ರು ಅಜ್ಜಿ ಇದ್ದರು. ಸೊ ಅವರು ನನಗೆ 4 ಗಂಟೆಗೆ ವಾಕಿಂಗ್ ಕರ್ಕೊಂಡು ಹೋಗೋರು. ನಾವಿದ್ದಿದ್ದು ಬಸವನಗುಡಿ ತ್ಯಾಗರಾಜ ನಗರ. ಸೊ ತ್ಯಾಗರಾಜ ನಗರದಿಂದ ನಾವು ಬನಶಂಕರಿ ಸೆಕೆಂಡ್ ಸ್ಟೇಜ್ ಪಾರ್ಕ್ ಇದೆಯಲ್ಲ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ದಿನ ಹಿಂಗೇ ವಾಕ್ ಹೋಗ್ತಾ ಇದ್ದೆ. ಒಂದು 7 ಮಂತ್ಸು ಆಗೋವರೆಗೂ ವಾಕ್ ಹೋದೆ. ಆಮೇಲೆ ನನಗೆ ಆಗಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸೊ ಹಂಗೆ ಮಗಳದು ಇನ್ನೇನು ಹತ್ರ ಬಂತು ಡೆಲಿವರಿ. ಸ್ವೀಟ್ ಮಾತ್ರ ತಿಂತಿದ್ದೆ ಅಷ್ಟೇ, ನಾನ್ ವೆಜ್ಜೇ ತಿಂತಿರಲಿಲ್ಲ. ಮಗಳು ಪ್ರೆಗ್ನೆನ್ಸಿಯಲ್ಲಿ ತಿಂದರೆ ಒಂಥರ ಏಸ್ಗೆ ಅನ್ಸೋದು, ವಾಮಿಟ್ ಬಂದಂಗೆ ಆಗೋದು, ಆ ರೀತಿ ಆಗೋದು. ಸೊ ಹಂಗಾಗಿ ನಾನು ನಾನ್ ವೆಜ್ ತಿಂತಾಯಿರಲಿಲ್ಲ. ಇನ್ನು ಇನ್ನೇನು ಡೆಲಿವರಿ ಹತ್ರ ಬಂದು ನನಗೆ ಡೇಟ್ ಕೊಟ್ಟಿದ್ದು ಫೆಬ್ರವರಿ 28ಗೇನೋ 22-28 ಕೊಟ್ಟಿದ್ದರು. ಸೊ ನನಗೆ ಮಗಳು ಫೆಬ್ರವರಿ 16 ಮಾರ್ನಿಂಗು ನಂಗೆ 4 ಗಂಟೆಗೇ ಪೇಯ್ನ್ ಶುರು ಆಯಿತು. ಸೊ 4 ಗಂಟೆಯಲ್ಲೇ ಪೇಯ್ನ್ ಶುರು ಆಯಿತು. ನಾನು ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೆ, ಮನೇಲಿ ಯಾರಿಗೂ ಎಬ್ಬರಿಸೇ ಇರಲಿಲ್ಲ. ಸೊ ಆಮೇಲೆ 6 ಗಂಟೆ ಆಯಿತು ಬೆಳಗ್ಗೆ. ಆಗ ಹೇಳಿದೆ ಮನೇಲಿ. ಹೇಳಿದ್ಮೇಲೆ ಎಲ್ಲ ಬೇಗ ಆಮೇಲೆ ಅಮ್ಮ ಜೀರಿಗೆ ಕಷಾಯ ಮಾಡಿಕೊಟ್ರು. ಆಮೇಲೆ ಅದನ್ನು ಕುಡಿದೆ. ಆಮೇಲೆ ಪೇಯ್ನು ತುಂಬಾ ಜಾಸ್ತಿ ಆಗ್ಬಿಡ್ತು ಮನೆಯಲ್ಲಿ, ನನಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಆಮೇಲೆ ಹಾಸ್ಪಿಟಲಿಗೆ ಹೋದ್ಮೇಲೆ ಅಲ್ಲಿ ಅವರು ಈಗಲೇ ಆಗಲ್ಲ, ಮಧ್ಯಾಹ್ನ ಆಗುತ್ತೆ ಡೆಲಿವರಿ ಅಂತ ಅಂದರು. ಸೊ ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ. ನಾನು ಅಮ್ಮನ ಕಾಲ ಮೇಲೆಲ್ಲ ಬಿದ್ದು ಒದ್ದಾಡ್ತಿದ್ದೀನಿ, ನನಗೆ ಆಗ್ತಿಲ್ಲ ಅಂತ. ಆಮೇಲೆ ಎಲ್ಲಿ ನನಗೆ ಮಂಚದ ಮೇಲೆ ಮಲ್ಕೊಳಕ್ಕೆ ಹೇಳಿದ್ರೆ ನಾನು ಬೆಡ್ ಕೆಳಗೆ ಹೋಗಿ ಒದ್ದಾಡ್ತಿದ್ದೆ. ಸೊ ನನಗೆ ಫುಲ್ಲು ನಾನು ಸ್ವೆಟ್ ಆಗ್ತಿದ್ದೆ. ನಂಗೆ ತಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ, ಅಷ್ಟು ಕೆಪಾಸಿಟಿ ಇರಲಿಲ್ಲ ಅನಿಸುತ್ತೆ. ಬಟ್ ತಡ್ಕೊಳಕ್ಕೆ ಆಗ್ತಾನೇ ಇಲ್ಲ ನನಗೆ. ಆಮೇಲೆ ಅವರು ನೀರೆಲ್ಲ ಹೊಡೆದು ಆಮೇಲೆ ಡೆಲಿವರಿ ಮಾಡಿಸಿದ್ರು. ಬೇಗನೆ ಆಯಿತು ಡೆಲಿವರಿ. ನಾವು ಹೋಗಿದ್ದು ಒಂದು 7:15ಗೆ ಆಸ್ಪತ್ರೆಗೆ. ಸೊ ಆಮೇಲೆ ಮಗಳು ಹುಟ್ಟಿದ್ದು 9:20ಕ್ಕೇನೋ ಮಗಳು ಡೆಲಿವರಿ ಆಗಿದ್ದು. ಸೊ ನಾರ್ಮಲ್ ಡೆಲಿವರಿ ಆಯಿತು. ಆಮೇಲೆ ಅಷ್ಟೆಲ್ಲ ಆಯಿತು. ಇನ್ನು ಸೆಕೆಂಡ್ ಡೆಲಿವರಿ ಬಂದುಬಿಟ್ಟು ಅವರಿಬ್ಬರಿಗೂ ನಮ್ಮ ಮನೇಲಿ 2.5 years ಗ್ಯಾಪು. ಸೊ ಮಗಳು 2014 ಪ್ರೆಗ್ನೆಂಟ್ ಆಗಿದೆ. ಮಗನಿಗೆ 2016 ಪ್ರೆಗ್ನೆಂಟ್ ಆದೆ. ಸೊ ಮಗನಿಗೆ ನಾನು ಪ್ರೆಗ್ನೆಂಟ್ ಆದಾಗ ನನಗೆ ಈಗಲೇ ಬೇಡ ಅಂತ ಅನಿಸ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಈಗ ಆಗಿದ್ದನ್ನು ಮತ್ತೆ ನಾವೇನು
ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಮತ್ತು ಹೆಂಗಿದ್ರು 2.5 months ಗ್ಯಾಪ್ ಇತ್ತು. ಸೊ ಹೆಂಗಿದ್ರು ಇಬ್ಬರು ಮಕ್ಕಳಿಗೂ 2.5 years ಗ್ಯಾಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡಿದೆ ಪ್ರೆಗ್ನೆನ್ಸಿ ಜರ್ನಿನ. ನನಗೆ ವಾಮಿಟ್ ಏನೂ ಇರಲಿಲ್ಲ, ಬಟ್ ಬ್ಲಡ್ ಕಮ್ಮಿ ಇತ್ತು. ನನಗೆ ಬಿ ನೆಗೆಟಿವು. ಸೊ ಬಿ ನೆಗೆಟಿವ್ ತುಂಬಾ ರೇರು ಸಿಗೋ ಅಂಥದ್ದು. ಸೊ ಆ ಬಿ ನೆಗೆಟಿವ್ ನನಗೆ ಕಮ್ಮಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಿದ್ದೀನಿ. ಡಾಕ್ಟ್ರ್ ಇದ್ದರು, ಇಲ್ಲ ನೀವು ಬ್ಲಡ್ಡು ನಿಮಗೆ ಜಾಸ್ತಿ ಬೇಕೇ ಬೇಕು ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ, ಸೊ ನೀವು ಇದನ್ನು ಟಾನಿಕ್ ಕುಡಿಬೇಕು ಅಂತ ಕೊಟ್ಟಿದ್ರು. ಆ ಟಾನಿಕ್ ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ಆ ಟಾನಿಕ್ಕು ಕುಡಿಯೋಕ್ಕಾಗ್ತಿರ್ಲಿಲ್ಲ. ನಿಮಗೂ ಗೊತ್ತಿರುತ್ತೆ ಅದು ಏನು ಐರನ್ ಟಾನಿಕ್ಕು, ಆ ಬ್ಲಡ್ಡು ಇಂಪ್ರೂವ್ ಆಗೋಕ್ಕೆ. ಅದನ್ನು ಕುಡ್ದಿದ ತಕ್ಷಣ ನಾನು ಉಪ್ಪಿನಕಾಯಿನ ತಿಂದ್ಬಿಡ್ತೀನಿ, ಇಲ್ಲಾಂದ್ರೆ ವಾಮಿಟ್ ಆಗಿಬಿಡೋದು. ಆದರೂ ಒಂದು 2-3 ಸರಿ ವಾಮಿಟ್ ಮಾಡ್ಕೊಂಡಿದ್ದೀನಿ. ಅದು ಮಾತ್ರ ಕುಡಿಯೋಕ್ಕಾಗ್ತಿರ್ಲಿಲ್ಲ ಟಾನಿಕ್ಕು. ಆದರೆ ಮಗನಿಗೆ ಪ್ರೆಗ್ನೆನ್ಸಿ ಆಗಿ 5 months ಆದರೂ ನಾನು ಪ್ರೈವೇಟ್ ಆಸ್ಪತ್ರೆ ತೋರಿಸ್ತಿರ್ಲಿಲ್ಲ. ನಮ್ಮದು ESI ಇತ್ತು. ಸೊ ESIಯಲ್ಲೇ ತೋರಿಸ್ತಾ ಇದ್ವಿ. ಬಸವನಗುಡಿಯಲ್ಲಿ ESI ಆಸ್ಪತ್ರೆ ಇದೆಯಲ್ಲ, ಅಲ್ಲೇ ತೋರಿಸ್ತಾ ಇದ್ದೆ. ಬಟ್ ಅವರು ರೆಕಾರ್ಡೆಲ್ಲ ಅಂದರೆ ಏನು ಕೊಡೋರು ಅಂದರೆ ಅದು ಜಸ್ಟ್ ಬರ್ತ್ ಕೊಡೋರು, ಈ ಗೌರ್ಮೆಂಟ್ ಆಸ್ಪತ್ರೆ ಥರ ಇದೆಲ್ಲ ಕೊಡ್ತಿರ್ಲಿಲ್ಲ ಪಿಕ್ಚರು. ಆಮೇಲೆ ಮತ್ತೆ ನಾವು 5 months ಆಫ್ಟರು ಹೋಗಿ ಆಮೇಲೆ ಜಯನಗರದಲ್ಲಿರೋ ಲೂಸಿಡ್ ಹಾಸ್ಪಿಟ್ಲಲ್ಲಿ ಫುಲ್ಲು ಸ್ಕ್ಯಾನ್ ಮಾಡಿಸಿದ್ವಿ. ಸೊ ಏನೂ ಪ್ರಾಬ್ಲಮ್ ಏನೂ ಇರಲಿಲ್ಲ. ಆಮೇಲೆ ಆಯಿತು 9 months ಆಯಿತು. ಆಮೇಲೆ ನನಗೆ ಒಬ್ಬಳೇ ಇರೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಬಂದೆ ಹಾಸನಿಗೆ. ಅಕ್ಕ ಇಲ್ಲೇ ಹಾಸನಲ್ಲೇ ಇದ್ದಿದ್ದು. ಸೊ ಹಂಗಾಗಿ ನಾವು ಒಂದು ESI ಇದ್ದಿದ್ದು ಕೂಡ ನಾವು ಹಾಸನಿಗೆ ಹಾಕ್ಸ್ಕೊಂಡಿದ್ವಿ. ಇಲ್ಲಿ ಮಂಗಳ ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡಿಸ್ಕೊಂಡೆ. ಸೊ ಡೆಲಿವರಿ ಏನೋ ಆಯಿತು. ಡೆಲಿವರಿ ಆದಮೇಲೆ ನಾನು ವೆಯ್ಟ್ ಆಗಲಿಲ್ಲ. ಸೊ ಮಗನದು ಡೆಲಿವರಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ವೆಯ್ಟ್ ಆಗಲಿಲ್ಲ. ಸೊ ನಾನು ವೆಯ್ಟ್ ಆಗಿದ್ದಿದ್ರೆ ಆಮೇಲೆ ನನಗೆ ಕಾಲು ನೋವು ಬರ್ತಿರ್ಲಿಲ್ಲ ಅನಿಸುತ್ತೆ. ನಾನು ವೆಯ್ಟ್ ಆಗಲಿಲ್ಲ. ಸೊ ಆ ಹೊಟ್ಟೆದು ವೆಯ್ಟ್ ಬಿದ್ದು ಕಾಲಿಗೆ ನನಗೆ ಈ ವೆರಿಕೋಸ್ ವೇನ್ ಥರ ಕಾಲು ನೋವು ಸ್ಟಾರ್ಟ್ ಆಯಿತು. ಸೊ 1 ವಾರ ಏನೂ ಇರಲಿಲ್ಲ. ಆಮೇಲೆ ಅಮ್ಮನ ಮನೆಗೆ ಹೋದೆ ಶಿವಮೊಗ್ಗಕ್ಕೆ. ಅಲ್ಲಿ ನನಗೆ ಕಾಲು ನೋವು ತುಂಬಾ ಜಾಸ್ತಿ ಆಯಿತು. ಸೊ ಮತ್ತೆ ನಾವು ಆಸ್ಪತ್ರೆಗೆ ಹೋದ್ವಿ. ಹಾಸ್ಪಿಟ್ಲಿಗೆ ತೋರಿಸಿದಾಗ ಅವರು ಅಲ್ಲಿ ನಾರಾಯಣ ಹೆಲ್ತ್ ಕೇರ್ ಇದೆ, ಸೊ ಅಲ್ಲಿ ಬರ್ದುಕೊಟ್ರು. ಅಲ್ಲಿ ಹೋದ್ವಿ. ಅವರು ಈ ನರದೊಳಗೆ ಇಂಜೆಕ್ಷನ್ ಕೊಡ್ತಾರೆ. ಅಲ್ಲೂ ಮತ್ತೆ ಒಂದಿನ ಅಡ್ಮಿಟ್ ಮಾಡಿಕೊಂಡ್ರು. ನಾನಂತೂ ಹತ್ಬಿಟ್ಟೆ. ಆಲ್ರೆಡಿ ಫಸ್ಟ್ ಟೈಮ್ ಮಗ ಸಿಸೇರಿಯನ್ ನನಗಾಗಿದ್ದು. ಸೊ ಸಿಸೇರಿಯನ್ ಆದರೆ 1 ವಾರ ಇಟ್ಕೊತಾರೆ ಆಸ್ಪತ್ರೆಯಲ್ಲಿ. ಆ 1 ವಾರ ಇದ್ದಲ್ಲೇ ಮತ್ತೂ 1 ದಿನ ಆಸ್ಪತ್ರೆಯಲ್ಲಿ ಇರಬೇಕಲ್ಲ ಅಂತ ನಾನು ಹತ್ತಿದ್ದೀನಿ. ಆಮೇಲೆ ಮತ್ತೆ ಇದು ಇಲ್ಲಿಂದ ಇಲ್ಲಿಗೆ ಒಂದು ನರಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಸೊ ಯಾಕೆಂದರೆ ನರದಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ರೆ ಅದು ಸರಿ ಹೋಗಲಿ ಅಂತ ಕೊಡ್ತಾರೆ. ಸೊ ಆಮೇಲೆ ಮತ್ತೆ ಒಂದು ತಿಂಗಳು ನಾನು ಕಾಲು ನೋವಿಂದ ಅನುಭವಿಸ್ದೆ. ಸೊ ಆಮೇಲೆ ಕಡಿಮೆ ಆಯಿತು ಕಾಲು ನೋವು. ಸೊ ಅದಷ್ಟು ಆಯಿತು. ಸೊ ಈ ರೀತಿ ಆಯಿತು ಫ್ರೆಂಡ್ಸ್. ಹಾಗೆಯೇ ಮುಂದೆನೂ ನನ್ನ ಮಗನಿಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನು ಪ್ರಾಬ್ಲಮ್ ಆಯಿತು, ಯಾವ ಪ್ರಾಬ್ಲಮ್ ಆಯಿತು ಮತ್ತು ಯಾಕೆ ಪ್ರಾಬ್ಲಮ್ ಆಯಿತು ಅಂತ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆಯೇ ಈಗ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅವರಿಗೆ ಕೆಲವೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರೆಗ್ನೆಂಟ್ ಅಂದ ತಕ್ಷಣ ಅಯ್ಯೋ ಹೆಂಗಾಗುತ್ತಪ್ಪ ಏನಾಗುತ್ತಪ್ಪ ಅನ್ನೋ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಅದು ನ್ಯಾಚುರಲ್ ಪ್ರಕೃತಿಯ ನಿಯಮ. ಅದು ಏನು ಅಂದರೆ ನಾವು ಆ ಟೈಮಲ್ಲಿ ಯಾವ ರೀತಿ ಇರಬೇಕೋ ಅದು ಕೆಲವೊಂದು ಪ್ರಿಕಾಷನ್ ತೊಗೊಬೇಕು ಅಷ್ಟೇ. ನಿಜ ನಾನು ಮಗನಿಗೆ ಎಷ್ಟು ಆ್ಯಕ್ಟಿವ್ ಆಗಿದ್ದೆ, ಮಗಳಿಗೆ ಆ್ಯಕ್ಟಿವೇ ಇರಲಿಲ್ಲ. ಬಟ್ ನನಗಾಗಿದ್ದು ಮಗಳು ನಾರ್ಮಲ್ಲು, ಮಗ ಆಗಿದ್ದು ಸಿಸೇರಿಯನ್ನು. ನನಗೆ ಪ್ಲಸ್ ಪಾಯಿಂಟ್ ಮಗಳದು ಅಂತ ಅಂದರೆ ವಾಕ್ ಮಾಡಿದ್ದು ಅಂತ ನನಗಂತ ಅನಿಸುತ್ತೆ. ನಾವು ಆದಷ್ಟು ಪ್ರೆಗ್ನೆನ್ಸಿಲಿ ವಾಕ್ ಮಾಡಬೇಕು. ಒಳ್ಳೆ ಈ ಡೈರಿ ಫುಡ್ಸು ಅವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ, ಏನು ರೆಡಿ ಫುಡ್ ಸಿಗುತ್ತಲ್ಲ ಅದೆಲ್ಲ ಕಂಟ್ರೋಲ್ ಮಾಡಿ, ಆದಷ್ಟು ಮನೆ ಫುಡ್ಡು ತಿನ್ನಿ. ಯಾಕೆಂದರೆ ನಾವು ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಕೇರ್ ಆಗಿದ್ರೂ ಕಮ್ಮಿನೇ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಅದಾಯ್ತಾ, ಮನೆ ಫುಡ್ನ ಜಾಸ್ತಿ ಪ್ರಿಫರ್ ಮಾಡಿ, ಹಣ್ಣು ಹಂಪಲು ಚೆನ್ನಾಗಿ ತಿನ್ನಿ. ಆಮೇಲೆ ಯೋಗ ಮಾಡಿ. ಈಗಂತೂ ಯೂಟ್ಯೂಬಲ್ಲಿ ಅಂತೂ ಯೋಗ ಯಾವುದಕ್ಕೆ ಯಾವ ರೀತಿ ಯೋಗ ಮಾಡಬೇಕು ಅನ್ನೋದಂತೂ ಇದ್ದೇ ಇರುತ್ತೆ. ಅಂದರೆ ಎಷ್ಟು ತಿಂಗಳಿಗೆ ಈ 3 months ಇರುತ್ತೆ, ಈ 3 monthsಗೆ ಯಾವ ಯೋಗ ಮಾಡಬೇಕು ಅವೆಲ್ಲ ಇದ್ದೇ ಇರುತ್ತೆ. ಅವೆಲ್ಲ ಮಾಡೋದ್ರಿಂದ ಕೂಡ ನಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆಯೇ ನಿಮಗಿಲ್ಲ ಅಂದರೆ ನೀವು ಡಾಕ್ಟರ್ಸು ಕೂಡ ನೀವು ಸಜೆಷನ್ ತೊಗೊಬೋದು. ಆಮೇಲೆ ಇನ್ನೊಂದು ಏನಂತಂದರೆ, ಈ ಫಸ್ಟ್ನೇದು ನಾವು ಡೆಲಿವರಿ ಈಗ ಪ್ರೆಗ್ನೆಂಟ್ ಆಗ್ತೀವಿ. ಸೊ ಆಗ ಈಗ ನೀವು ಸ್ನಾನಕ್ಕೆ ಹೋದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಾಡಿಗೆ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ ಅವರಿಗೆ ಕೇಳಿ
ಪ್ರೆಗ್ನೆನ್ಸಿಲಿ ನಾವು ಯಾವ ರೀತಿ ಇರಬೇಕು, ಏನು ಪ್ರಿಕಾಷನ್ಸ್ ತೊಗೊಬೇಕು ಅವೆಲ್ಲ ಕೇಳಿದ್ರೆ ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ನಾವು ಕೇಳಲಿಲ್ಲ, ನಮಗೆ ಯಾರೂ ಹೇಳಲಿಲ್ಲ. ಹಾಗಾಗಿ ನಾನು ಡೆಲಿವರಿ ಆದಮೇಲೂ ಸ್ವಲ್ಪ ಕೆಲವೊಂದು ಅನುಭವಿಸ್ಬೇಕಾಯ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡು ಚೆನ್ನಾಗಿ ಬ್ರೆಸ್ಟನ್ನೆಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಹಾಲು ಬರೋ ಚಾನ್ಸಸ್ಸು ಬೇಗನೆ ಮಗು ಹುಟ್ಟಿದ ತಕ್ಷಣ ಚೆನ್ನಾಗಿ ಹಾಲು ಬರುತ್ತೆ. ಆಮೇಲೆ ಅದು ಇನ್ಫೆಕ್ಷನ್ ಆಗೋದು, ಗಾಯ ಆಗೋದು, ಇದು ಯಾವ ರೀತಿಯೂ ಪ್ರಾಬ್ಲಮ್ಸು ಇರೋಲ್ಲ. ಸೊ ಹಂಗಾಗಿ ಇದೊಂದು ಟಿಪ್ಸ್ನ ನಾನು ಹೇಳಲೇಬೇಕಿತ್ತು, ಯಾಕೆಂದರೆ ನಾನು ಅನುಭವಿಸ್ತಿದ್ದೀನಿ ಆವಾಗ. ಅದಕ್ಕೋಸ್ಕರ ನೀವು ಇದನ್ನು ಮಾಡ್ಕೊಂಡು ಬನ್ನಿ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಇದೊಂದು. ಆಮೇಲೆ ಈಗ ಫಸ್ಟ್ ಪ್ರೆಗ್ನೆನ್ಸಿಲಿ ಭಯ ಇರುತ್ತೆ. ಮಗನಿಗೆ ಡೆಲಿವರಿಗೆ ಅಂತ ಹೋದ್ವಿ, ಆಗಸ್ಟ್ 18 ಮಗನ ಡೆಲಿವರಿಗೆ ಹೋದ್ವಿ. ಬೆಳಗ್ಗೆ 8 ಗಂಟೆಗೆ ನಮಗೆ ಬರೋಕ್ಕೆ ಹೇಳಿದರು. ಸೊ ನಾವು ಹೋದಾಗ ಅಡ್ಮಿಷನ್ ಮಾಡಿಕೊಂಡ್ರು 8 ಗಂಟೆಗೆ. ಅವ್ರ ಪ್ರೊಸೀಜರ್ ಎಲ್ಲ ಮಾಡಿದರು. ಸೊ ಬಟ್ ಅವರು ಇಂಜೆಕ್ಷನ್ ಎಲ್ಲ ಕೊಟ್ಟರು ಪೇಯ್ನ್ ಬರೋಕ್ಕೆ, ಆದರೂ ನನಗೆ ಡೆಲಿವರಿ ಆಗಲಿಲ್ಲ. ಬೆಳಗ್ಗೆ 8-8:30 ನಾವು ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಂಜೆ 4 ಗಂಟೆ ಆದ್ರೂ ಡೆಲಿವರಿದು ಏನೂ ಸಿಂಟಮ್ಸ್ ಕಾಣಲಿಲ್ಲ. ಸೊ ಆಮೇಲೆ ಡಾಕ್ಟ್ರು ಬಂದುಬಿಟ್ಟು ಹಾರ್ಟ್ ಬೀಟೆಲ್ಲ ಚೆಕ್ ಮಾಡಿ, ಇಲ್ಲ ಹಾರ್ಟ್ ಬೀಟು ಸ್ಲೋ ಆಗ್ತಿದ್ದೆ, ಆಪ್ರೇಷನ್ನೇ ಮಾಡಬೇಕು ಅಂತ ಅಂದರು. ಸೊ ಸಿಸೇರಿಯನ್ ಮಾಡಿದರು. ಬಟ್ ನನಗೆ ಸಿಸೇರಿಯನ್ ಮಾಡೋಕ್ಕೆ ಕರ್ಕೊಂಡು ಹೋದ್ಮೇಲೆ ನನಗೆ ಅವರಲ್ಲಿ ಆಪ್ರೇಷನ್ ಮಾಡ್ತಾ ಇದ್ದಾರೆ, ನಾನು ಈ ಕಡೆ ವಾಮಿಟ್ ಮಾಡ್ಕೊತಾ ಇದ್ದೀನಿ. ನನಗೆ ಆಗ್ತಾನೇ ಇಲ್ಲ ಅದರಲ್ಲಿ. ಯಾಕೆಂದರೆ ಅದೇನೋ ಬೆಳಗ್ಗೆ ಹೊತ್ತು ಏನೋ ತಿನ್ನಬಾರ್ದು, ಖಾಲಿ ಹೊಟ್ಟೆಲಿರಬೇಕು ಅಂತ ಹೇಳ್ತಾರೆ. ಬಟ್ ನಮ್ಗೆ ಗೊತ್ತಿಲ್ಲ ಸಿಸೇರಿಯನ್ನೇ ಆಗುತ್ತೆ ಅಂತ. ಬಟ್ ಸಿಸೇರಿಯನ್ನೇ ಆಗುತ್ತೆ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಅವರು ಬೆಳಗ್ಗೆನೇ ಬೇಗ ತಿಂಡಿ ತಿನ್ನಿಸಿ ಅಂತ ಅಂದರು. ಸೊ ಇಡ್ಲಿ ಏನೋ ತಿಂದಿದ್ದೆ ಆವಾಗ. ಸೊ ಇಡ್ಲಿ ತಿಂದಿದ್ದೆ, ಬಟ್ ಅದೇನು ನನಗೆ ಮೋಸ್ಟ್ಲಿ ಡೈಜೆಷನ್ ಆಗಿಲ್ಲ ಅನಿಸುತ್ತೆ. ಸೊ ಅವರಲ್ಲಿ ನನಗೆ ಆಪ್ರೇಷನ್ ಮಾಡ್ತಾ ಇದ್ದಾರೆ. ನನಗೆ ಕಡೆ ವಾಮಿಟ್ಟು. ನೀವೇನೇ ಯೋಚನೆ ಮಾಡಿ, ನನಗೆ ಆಪ್ರೇಷನ್ ಯಾರಾದರೂ ಅಷ್ಟೇ ಆಪ್ರೇಷನ್ ಮಾಡ್ತಾ ಇದ್ದಾರೆ, ಆಗ ನಮ್ಗೆ ವಾಮಿಟ್ ಆದರೆ ಯಾವ ರೀತಿ ಇರುತ್ತೆ. ನಾವು ಹುಷಾರಿಲ್ದಾಗಲೇ ವಾಮಿಟ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಅಲ್ಲಿ ಆಪ್ರೇಷನ್ ಮಾಡುವಾಗ ನನಗೆ ವಾಮಿಟ್ ಆಗ್ತಾಯಿತ್ತು. ಆಮೇಲೆ ಅವರು ಆಕ್ಸಿಜನ್ ಹಾಕ್ತಾರಲ್ಲ, ಸೊ ಆಕ್ಸಿಜನ್ ಹಾಕಿದ್ರು ನನಗೆ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದನ್ನು ನಾನು ತೆಗೆಸ್ಬಿಟ್ಟೆ. ಆಮೇಲೆ ನನಗೆ ವಾಮಿಟ್ ಆಗ್ತಿತ್ತು. ಆಮೇಲೆ ಎಲ್ಲ ಆಯಿತು. ಜಸ್ಟ್ ವಿತಿನ್ 1/4 ಗಂಟೆಯಲ್ಲೇ ನನಗೆ ಡೆಲಿವರಿ ಆಯಿತು. ಸೊ ಡೆಲಿವರಿ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಮಗು ಕೊಟ್ಬಿಟ್ಟು ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ವಾರ್ಡಿಗೆ ಶಿಫ್ಟ್ ಆದಮೇಲೆ ಎಲ್ಲ ಬರ್ತಿದ್ದಾರೆ ನನ್ನ ನೋಡೋಕ್ಕೆ. ಬಟ್ ನನಗೆ ಅವ್ರನ್ನ ಯಾರೂ ನೋಡೋಕ್ಕಾಗ್ತಿಲ್ಲ, ಆ ರೀತಿ ಆಯಿತು. ಸೊ ಅಲ್ಲಿ ನನಗೆ ಎಲ್ಲ ನೋಡೋಕೆ ಬರ್ತಿದ್ದಾರೆ, ಅಂದರೆ ಹಾಸನಲ್ಲಿ ಇರೋದಿಲ್ಲ ರಿಲೇಟಿವ್ಸು. ಸೊ ಅವರೆಲ್ಲ ನಂಗೆ ನೋಡೋಕೆ ಬರ್ತಿದ್ದಾರೆ, ಆದರೂ ನಂಗೆ ನೋಡೋಕೆ ಆಗ್ತಿರ್ಲಿಲ್ಲ. ಆಮೇಲೆ ಮತ್ತೂ ಆಪ್ರೇಷನ್ ಎಲ್ಲ ಆಗಿ ವಾರ್ಡಿಗೆ ಶಿಫ್ಟ್ ಆದಮೇಲೆ ನನಗೆ ವಾಂತಿ ಮಾಡ್ತಾನೇ ಇದ್ದೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವಾಗ ಹಾಗಂತ ಯಾರು ಹೆದರ್ಕೊಳಕ್ಕೆ ಹೋಗ್ಬೇಡಿ. ಬಟ್ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಹೇಳಿದ್ದೀನಿ ಅಷ್ಟೇ ನನ್ನ ವಿಡಿಯೋದಲ್ಲಿ. ನಂಗೆ ಆಗಬೇಕಾಗಿದ್ದೀನಿ ಎಲ್ಲರೂ ಆಗಬೇಕು ಅಂತ ಏನಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆಮೇಲೆ ನಿಮ್ಗೆ ಏನಾರು ಸಿಸೇರಿಯನ್ ಮಾಡಬೇಕು ಅಂತದೇನಾದ್ರು ಇದ್ದರೆ ಫಸ್ಟೇ ನೀವು ಏನೂ ತಿನ್ನೋಕ್ಕೆ ಹೋಗಬೇಡಿ. ಖಾಲಿ ಹೊಟ್ಟೆಲಿದ್ದಾಗ ಈ ಒಂದು ಸಿಚುವೇಶನ್ ನಮಗೆ ಬರಲ್ಲ. ಸೊ ಇದು ನಂದು ಒಂದು ಪ್ರೆಗ್ನೆನ್ಸಿ ಜರ್ನಿ. ಆದಷ್ಟು ನಾನು ಮಗಳದ್ರಲ್ಲಿ ಫುಲ್ಲು ರೆಸ್ಟ್ ಮಾಡಿದ್ದೆ. ಸೊ ಹಂಗಾಗಿ ನನಗೆ ನಾರ್ಮಲ್ ಡೆಲಿವರಿ ಆಯಿತು ಏನೋ ಗೊತ್ತಿಲ್ಲ. ಬಟ್ ವಾಕು, ಆಮೇಲೆ ಹೆಲ್ದಿ ಫುಡ್ಡು, ಇದಿಷ್ಟು ಬೇಕೇ ಬೇಕು ಪ್ರೆಗ್ನೆನ್ಸಿಲಿ. ಆದಷ್ಟು ನಾವು ಆರೋಗ್ಯನ ಹಾಳು ಮಾಡ್ಕೊಳಬಾರ್ದು. ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಅದು ಮಗು ಮೇಲೆ ಪ್ರಭಾವ ಬರುತ್ತೆ. ಆಮೇಲೆ ನೀವು ಪ್ರೆಗ್ನೆನ್ಸಿಲಿ ಆದಷ್ಟು ದೇವ್ರ ನಾಮ ಕೇಳಿ, ದೇವ್ರ ಹಾಡಾಡಿ, ಆಮೇಲೆ ಹಾಡಾಡಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಬೋದು. ನಿಮ್ಮ ಹಾಬೀಸು, ಪುಸ್ತಕ ಓದಿ. ನಿಜವಾಗ್ಲೂ ನಾವು ಹೆಂಗಿರ್ತೀವೋ ಪ್ರೆಗ್ನೆಂಟಲ್ಲಿ ಮಕ್ಕಳು ಕೂಡ ಹಾಗೆ ಬರ್ತಾರೆ. ಆಮೇಲೆ ನಾವೇನು ಯೋಚನೆ ಮಾಡ್ತೀವಿ, ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅದೇ ಥರ ಮಕ್ಕಳು ಕೂಡ ಮುಂದಕ್ಕೆ ಯೋಚನೆ ಮಾಡ್ತಾರೆ. ಉದಾಹರಣೆ ಯಾರೋ ಬೇಡ, ನಾನೇ ಇದ್ದೀನಿ. ಯಾಕೆಂದರೆ ನನಗೆ ನನ್ನ ಮಗಳಲ್ಲಿ ಹೆಂಗಿದೆ, ನನ್ನ ಮಗಳು ಸೇಮ್ ಹಂಗೆ ಇದ್ದಾಳೆ. ಮಗನಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದೆ, ಮಗ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾನೆ. ಇದಂತೂ ನಿಜಾನೇ, ಸುಳ್ಳಂತ ಅಲ್ಲ. ಯಾಕೆಂದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಪ್ರೆಗ್ನೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ. ಅದಕ್ಕೆ ಹೇಳ್ತಿದ್ರು ಅನಿಸುತ್ತೆ, ಈ ಪ್ರೆಗ್ನೆನ್ಸಿಗಳಿಗೆ ರಾಮಾಯಣ ಓದಿ, ಮಹಾಭಾರತ ಓದಿ, ಒಳ್ಳೆಯದನ್ನೇ ಯೋಚನೆ ಮಾಡಿ ಅಂತ ಇದಕ್ಕೆ ಹೇಳ್ತಿದ್ರು ಅನಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ. ಹಾಗೆಯೇ ಸ್ವಲ್ಪ
ನನ್ನ ಮಗ ಹುಟ್ಟಿದ ಮೇಲೆ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಆ ಪ್ರಾಬ್ಲಮ್ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀವಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೆ ನಾನು ಮುಂದಿನ ವೀಡಿಯೋ